ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಸೆಕ್ಯೂರಿಟಿ ಬ್ಯೂರೋಗೆ ಅಡ್ವೈಸರ್ ಆಗಿ ಹೊರಹೊಮ್ಮಿದ್ದಾರೆ. ಅವರು ಸಹ ಬೊಟ್ಟೆತ್ನಾಡಿಂದ ಹೋಗಿದ್ದಾರೆ. ಹಾಗೆ ಸ್ಪೋರ್ಟ್ಸ್ ಅಲ್ಲಿ ಮತ್ತೆ ನಮ್ಮ ದೇಶ ಕಾಪಾಡೋದ್ರಲ್ಲಿ ಬಹಳ ಮುಂದೆ ಇರ್ತೀರಾ. ಇದೊಂದು ನಮ್ಗೊಂದು ಹೆಮ್ಮೆ. ಪ್ರತಿಯೊಂದು ಕ್ರಿಕೆಟ್ನಲ್ಲಿಯೂ ರಾಷ್ಟ್ರ ಮಟ್ಟದಲ್ಲಿ ಆಟ ಆಡಿದವರಿದ್ದಾರೆ. ಹಾಗೆ ಇವತ್ತು ನಮ್ಮ ಬುಟ್ಟೆತ್ನಾಡಿ ಮಾಡಿದಂತ ಒಂದು ಹಾಕಿ ಇವತ್ತು ನಮ್ಮ ಎಲ್ಲರ ಕೊಡಗಿನಲ್ಲಿರುವಂತ ಎಲ್ಲ ಕೊಡಗಿನ ರಕ್ತದಲ್ಲಿ ಬಂದಂತ ಒಂದು ವಿಷಯ, ಅತ್ಯಂತ ಹೆಮ್ಮೆಯ ವಿಷಯ. ಹಾಗೆ ಇವತ್ತು ಎರಡು ತಂಡಗಳು of this event this year, and I also wish both the finalists ಕುಂದ ಬಟ್ ಹಾಕಿಗೂ ಆಪರ್ಚುನಿಟಿ ಕೊಡ್ಕೊಳ್ಳು. ಟೂರ್ನಮೆಂಟ್ಸ್ ಇಲ್ಲದ ಬೊಚ್ಚಿಗೆ ನಂಗೆ ಬೇರೆ ಪ್ರಾಕ್ಟೀಸ್ ಮಾಡಿದ ಪ್ರಯೋಜನ ಇಲ್ಲ. ಸೊ ಅದನ್ನಾಯ್ತು ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಟೀಮ್ರ ಓರ್ ಟೀಮ್ ಆಸ್ಟ್ ಮಗ ಕಲ್ಚತ್ತಿಗೆ ಎಂತ ಪಂಚಂಗಿ ಹಂಗೆ ಸೋತು. And the players, the two finalists are equally poised. Wish you all the best and a message to ಭಾರಿ ಖುಷಿಯಪ್ಪ. ನೇರಾಯ್ತು ಬೊಟ್ಟೆನಾಡು ಕ್ಲಬ್ ಕಾರಕ ನಾನು ಒಂದನೇ ಕೊಟ್ಟವಿ ಎನ್ನಂಗ ಜಂಜಿ ಹಂಗೆ ಚೆರಿಯ ಊರ್ ಫಸ್ಟ್ ನಂಗಡ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಳಿಚೆಂಡ ನೋಬನ್ ಮಂದಪ್ಪ ಮಾಲೀಕತ್ವದ ಈಶ್ವರ್ ಮೆಡಿಕಲ್ಸ್, ಮುಖ್ಯ ರಸ್ತೆ, ಗೋಣಿಕೊಪ್ಪ. ನುರಿತ ತಜ್ಞ ವೈದ್ಯರು ಲಭ್ಯವಾಗಿರುತ್ತಾರೆ. ವೈದ್ಯರ ಭೇಟಿಗಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9019531182. ನಾಡಿನ ಕಪ್ಪನ್ನು ಹಲವಾರು ವರ್ಷದಿಂದ ಕೊಡಗು ಅಂದ್ರೆ ಹಾಕಿ, ಹಾಕಿ ಅಂದ್ರೆ ಕೊಡಗು, ಈ ನಿಟ್ಟಿನಲ್ಲಿ ಈ ದೇಹದಲ್ಲಿ ಕೊಡಗು ಸಾಗ್ತಾ ಇದೆ ಅಂದ್ರೆ ಅದನ್ನ ಒಂದು ಬೊಟ್ಟೆತ್ನಾಡಿನ ಇದನ್ನ ಅಲಂಕರಿಸಬೇಕು ಅಂತ ನಿಟ್ಟಿನಲ್ಲಿ ನಾವು ಇವತ್ತು ಹಾಕಿಯನ್ನು ಆಯೋಜನೆ ಮಾಡಿದ್ದೇವೆ. ಬೊಟ್ಟೆತ್ನಾಡ್ ಅಂದ್ರೆ ಬೊಟ್ಲಪ್ಪ ಅಂತ ಹೇಳಿ ಆ ಈಶ್ವರರಿಗೆ ನಮಸ್ಕರಿಸುತ್ತಾ, ಕುಂದದಲ್ಲಿರುವ ಬೊಟ್ಲಪ್ಪನ ವಿಶಿಷ್ಟ ಏನಂದ್ರೆ ಇಡೀ ನಮ್ಮ ಕರ್ನಾಟಕದಿಂದ ಹಿಡಿದು ಲಕ್ಷಾಂತರ ಜನರಿಗೆ ಕಾವೇರಿ ಮಾತೆ ಇವತ್ತು ನೀರನ್ನು ಕೊಡ್ತಾರೆ. ಆ ತೀರ್ಥ ಬಂದಂತ ಅಕ್ಟೋಬರ್ 17ರಂದು ಆ ತೀರ್ಥವನ್ನು ತಂದು ನಮ್ಮ ಬೊಟ್ಟೆತ್ನಾಡಿನಲ್ಲಿ ವಿಶೇಷ ಪೂಜೆಯನ್ನು ಮಾಡುವುದರ ಮೂಲಕ ಅಕ್ಟೋಬರ್ 18ರಂದು ಸಂಕ್ರಮಣವನ್ನು ಆಚರಿಸುತ್ತೇವೆ. ಅದಕ್ಕೆ ನಮ್ಮ ಮಾತಲ್ಲಿ ಹೇಳ್ತೇವೆ, ಕುಂದ ಬೆಟ್ಟದಲ್ಲಿ ನೇಂದ ಕುದುರೆ, ಪಾರಾಣೆ ಬಟ್ಟಲು ತಾಂದ ಕುದುರೆ ಅಂತ ಹೇಳೋ ಒಂದು ನಿಟ್ಟಿನಲ್ಲಿ ಇಡೀ ಕೊಡಗಿನಲ್ಲಿ ಹಬ್ಬ ಶುರು ಆಗ್ಬೇಕಾದ್ರೆ ಬೊಟ್ಟೆತ್ನಾಡಲ್ಲಿ ಮೊದಲನೇ ಹಬ್ಬ ಆಗುವ ವೈಶಿಷ್ಟ್ಯಕ್ಕೆ ಇವತ್ತು ಕುಂದ ಪಾತ್ರರಾಗಿದ್ದಾರೆ ಎಂದು ಹೇಳಿದ್ರು ತಪ್ಪಾಗಲಾರದು ಬಂಧುಗಳೇ. ಹಾಗೆ ಈ ಬೊಟ್ಟೆತ್ನಾಡಿನಲ್ಲಿ ಯಾವ ತರ ವ್ಯಕ್ತಿಗಳು ರಾಷ್ಟ್ರ ಮಟ್ಟಕ್ಕೆ ಒಂದು ಹೆಸರುವಾಸಿಯಾಗಿದೆ ಅಂದ್ರೆ ಮೊಟ್ಟ ಮೊದಲನೇ ವ್ಯಕ್ತಿ ನಾವು ಹೇಳ್ಬೇಕಂದ್ರೆ ಏರ್ ಮಾರ್ಷಲ್ KM ಕಾರ್ಯಪ್ಪನವರು. KM ಕಾರ್ಯಪ್ಪನವರು ಕುಂದ ಸ್ಥಳೀಯರಾಗಿ ಇದ್ದು ಅವರು ಅವರ ವಿದ್ಯಾಭ್ಯಾಸವನ್ನು ಕುಂದ ಶಾಲೆಯಲ್ಲಿ ಮಾಡಿ ಫೀಲ್ಡ್ ಮಾರ್ಷಲ್ ಆಗಿ ಹೆಸರು ಕೀರ್ತಿಗೆ ಹೋಗಿದೆ ಅಂದ್ರೆ ಅದು ಬೊಟ್ಟೆತ್ನಾಡಿನಿಂದ. ಹಾಗೆ ಅವರ ಸಹೋದರ KS ತಿಮ್ಮಯ್ಯನವರು ಇರ್ಬೋದು, ಅವರು ಸಹ ಈ ನಮ್ಮ ಕುಂದ ನಾಡಿನಿಂದ ಹೋಗಿ ಒಂದು ಉನ್ನತ 3rd ಚೀಫ್ ಆಫ್ ಆರ್ಮಿ ಸ್ಟಾಫ್ ಅಲ್ಲಿ ಅವತ್ತು ಹೆಸರುವಾಸಿಯಾಗಿದ್ದಾರೆ. ಮೂರನೇದಾಗಿ ನಮ್ಮ ಮನೆಪಂಡ ಪವನ್ ಗಣಪತಿ ಅಂತ ಹೇಳೋರು, ಮನೆಪಂಡ ಅಪ್ಪಯ್ಯ ಮತ್ತು ಪ್ರೇಮಲತಾ ದಂಪತಿಯವರ ಮಗ IPS ಕ್ಯಾಡರ್ ಇಂದ ಉತ್ತಮ ಒಂದು ಇಡೀ ನ್ಯಾಷನಲ್ ಸೆಕ್ಯೂರಿಟಿ ಬ್ಯೂರೋಗೆ ಅಡ್ವೈಸರ್ ಆಗಿ ಹೊರಹೊಮ್ಮಿದ್ದಾರೆ. ಅವರು ಸಹ ಬೊಟ್ಟೆತ್ನಾಡಿಂದ ಹೋಗಿದ್ದಾರೆ. ಹಾಗೆ ನಮ್ಮ ಕ್ರೀಡಾ ರಂಗದಲ್ಲಿ ಸಹ ಅರ್ಜುನ್ ದೇವಯ್ಯನವರು ಹಲವಾರು ಪ್ರಶಸ್ತಿಯನ್ನು ಪಡೆಯುತ್ತಾ, ಏಕಲವ್ಯ ಪ್ರಶಸ್ತಿ ಇರ್ಬೋದು, ಅರ್ಜುನ್ ಅವಾರ್ಡ್ ಇರ್ಬೋದು, ಈ ತರ ಹಲವಾರು ಪ್ರಶಸ್ತಿಯನ್ನು ಕರೀತಾ ಅಥ್ಲೆಟಿಕ್ ಅಲ್ಲಿ ದಾಖಲೆ ಮಾಡಿದ್ದಾರೆ. ಹಾಗೆಯೇ ನಮ್ಮ ಪಾಕಿಸ್ತಾನದಲ್ಲಿ ಮೊಟ್ಟ ಮೊದಲ ಕೊಡುವ ಒಬ್ಬ ಫ್ಲಾಗ್ ಅನ್ನು ಭಾರತದ ಫ್ಲಾಗ್ ಹಾಯಿಸ್ಬೇಕಂದ್ರೆ ಇಟ್ಸ್ ಓನ್ಲಿ ಅರ್ಜುನ್ ಅವಾರ್ಡ್ ಪ್ರಶಸ್ತಿ ಹೋಲ್ಡರ್ ಮಿಸ್ಟರ್ ಅರ್ಜುನ್ ದೇವಯ್ಯ ಅಂತ ನಾವು ಹೆಮ್ಮೆಯಿಂದ ಹೇಳೋ ಒಂದು ಮಾತು. ಹಾಗೆ ಮುಂದುವರಿತಾ ಕೊಡದರಲ್ಲಿ ನಮ್ಮ ಶ್ರೀಯುತ ಕುಟ್ಟಯ್ಯನವರು ಕೇಂದ್ರ ಸಹಕಾರ ಬ್ಯಾಂಕಿನ ಸ್ಥಾಪನೆ ಒಂದು ಮಾಡುತ್ತಾ ಇಡೀ ಕೊಡಗಿಗೆ ಸಹಕಾರದಲ್ಲಿ ಒಂದು ಹೆಸರುವಾಸಿಯಾಗಿರುವ ಇವತ್ತು ಏನು ನಾವು ಕೇಂದ್ರ ಸಹಕಾರ ಬ್ಯಾಂಕಲ್ಲಿ ನಾನು ನಿರ್ದೇಶಕನಾಗಿ ನಮ್ಮ ಭವನ್ ಗಣಪತಿನವರನ್ನು ಕೆಲಸ ಮಾಡಿದ್ದೇನೆ. ಇದಕ್ಕೆ ಮೊಟ್ಟ ಮೊದಲ ಕಲ್ಲನ್ನು ಹಾಕಿದ್ದು ಕೊಡದಾರ ಕುಟ್ಟಯ್ಯನವರು ಅಂತ ಸಮೇತ ನಾವು ಹೆಮ್ಮೆಯಿಂದ ಹೇಳುವಂತ ವಿಷಯ. ಹಾಗೆ ಯುವ ಪೀಳಿಗೆಗೆ ಮಾರ್ಗದರ್ಶನ ಆಗಿ ಬರೀ ಬಾಂಡ್ ಗಣಪತಿ ಅಂತ ನಾವು ಕರೆದರೆ ಸಾಲೋದಿಲ್ಲ. ಅವರು ಶಿಸ್ತು ಇವತ್ತು ಯಾವ ತರ ಕೇಂದ್ರ ಬ್ಯಾಂಕ್ ಅನ್ನು ನಡೆಸ್ತಾ ಇದ್ದಾರೆ, ಆ ಮಟ್ಟದಲ್ಲಿ ಯುವಕರಿಗೆ ಒಂದು ಪ್ರೇರಣೆ ನೀಡುವುದರ ಮೂಲಕ ಅವರ ಕಾರ್ಯವೈಖರಿಯನ್ನು ಮಾಡುತ್ತಾರೆ ಅಂತ ಹೇಳಿ ನಮ್ಮ ಬೊಟ್ಟೆತ್ನಾಡಿನ ವಿಷಯವನ್ನು ಶ್ಲಾಘಿಸುತ್ತಾ ಇವತ್ತೆಲ್ಲ ನಮ್ಮ ಕ್ರೀಡಾಪಟುಗಳು ಬಂದು ಕೊಡಗಿನಲ್ಲಿ
ಹಾಕಿಗೆ ಸಹಾಯಕರವಾಗಿ ಕೊಡಗಿನ ಜನರ ರಕ್ತದಲ್ಲೇ ಹಾಕಿ ಬಂದಿದೆ. ಇದನ್ನು ರಾಜ್ಯ ಮಟ್ಟದಲ್ಲೂ ರಾಷ್ಟ್ರ ಮಟ್ಟದಲ್ಲೂ ನಿನ್ನೆ AB ಸುಬ್ಬಯ್ಯನವರು ಮಾತಾಡುವಾಗ ಹೇಳ್ತಾ ಇದ್ರು. ಮುಂಚೆ ಇಡೀ 12 ಟೀಮ್ 13 ಜನರು ಸದಸ್ಯ ಇದ್ರು, 10 ಟೀಮ್ ಕೊಡಗಿನಿಂದ ಬರ್ತಾ ಇದ್ರು. ಹಾಗೆ ಈಗ ಬರ್ತಾ ಬರ್ತಾ 3-4 ಜನರಿಗೆ ತಲುಪಿದೆ. ಇದನ್ನ ಪ್ರೋತ್ಸಾಹ ನೀಡಬೇಕು. ಕೊಡಗಿನ ಯುವಕರಿಗೆ ಬೇರೆ ಕೆಟ್ಟ ಚಟವನ್ನು ಬಿಟ್ಟು ಹಾಕಿಲಿ ಈಗ ನೋಡಿ, ಮುಂಚೆ ಗ್ರಾವೆಲ್ ಇತ್ತು, ಈಗೆಲ್ಲ ಟರ್ಫ್ ಬಂದಿದೆ, ಅತ್ಯಾಧುನಿಕ ತಂತ್ರ ಬಂದಿದೆ, ಟ್ರೈನಿಂಗ್ ಚೆನ್ನಾಗಿದೆ. ಇಂಥ ಸ್ಥಳೀಯ ವಿಷಯದಲ್ಲಿ ಕೊಡಗಿನ ಹಿರಿಯರು ಸಹ ಯುವಕರಿಗೆ ಪ್ರೋತ್ಸಾಹ ನೀಡಬೇಕು ಅಂತ ಹೇಳೋ ಮಾತನ್ನು ಹೇಳುತ್ತಾ, ನಮ್ಮ ಒಂದು ಶಾರ್ಟ್ ಟೈಮ್ ಅಲ್ಲಿ ನಮ್ಮ ಕರೆಗೆ ಹೋಗುಟ್ಟು ಇವತ್ತು ವೇದಿಕೆಯಲ್ಲಿ ಆಗಮಿಸಿದ ಸರ್ವ ಗಣ್ಯರಿಗೂ ನನ್ನ ಶಿರವನ್ನು ಬಾಗುತ್ತಾ ಧನ್ಯವಾದವನ್ನು ಹೇಳುತ್ತಾ ಈ ಮಾತಿಗೆ ಅವಕಾಶ ಹೊಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಭಾರತ ಶುರು ಆಗಬೇಕು. ಫಸ್ಟ್ ಆಫ್ ಆಲ್ ನಿಮ್ಮ ಆರ್ಗನೈಸರ್ಸ್ಗೆ ಬಹಳ ಒಂದು ದೊಡ್ಡ ಗ್ರ್ಯಾಟಿಟ್ಯೂಡ್ ನನ್ನ ಕಡೆಯಿಂದ. ಈ ಥರ ಒಂದು ಟೂರ್ನಮೆಂಟ್ನ ಮಾಡಿ ಎಲ್ಲರನ್ನೂ ಜನ ಸೇರಿಸಿ ಒಂದು ಕಾಂಪಿಟೇಟಿವ್ ಸ್ಪಿರಿಟ್ ತರಿಸಿ ಪ್ರಮೋಟಿಂಗ್ ಸ್ಪೋರ್ಟ್ ಭಾಳ ಮುಖ್ಯ. ಅದು ನಿಮ್ಗೆಲ್ಲರಿಗೂ ಗೊತ್ತು. ಲೈಫ್ ಸ್ಕಿಲ್ಸ್ನ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು ಥ್ರೂ ಸ್ಪೋರ್ಟ್ಸ್. ಅದರಿಂದ ನನಗೆ ಭಾಳ ಖುಷಿ ಆಯಿತು. ಮೊನ್ನೆ ಒಬ್ಬರು ಹೇಳ್ತಾ ಇದ್ರು, ನಿಮ್ಮ ಒನ್ ಆಫ್ ದ ಇದು ಫ್ಯಾಮಿಲಿದು ಯಾವುದೋ ನಡೆಯುತ್ತಂತೆ ಟೂರ್ನಮೆಂಟ್, ಇಲ್ಲಿ 340 ಟೀಮ್ ಬರುತ್ತಂತೆ. ದಟ್ ಈಸ್ ಅಮೇಸಿಂಗ್ ಆ್ಯಕ್ಚುಲಿ. ದಟ್ ಈಸ್ ಬ್ರಿಲಿಯಂಟ್. ಫಾರ್ ಹಾಕಿ ಆ್ಯಂಡ್ ಕ್ರಿಕೆಟ್ಗೂ ಆಲ್ಮೋಸ್ಟ್ 240 ಟೀಮ್ ಬರುತ್ತಂತೆ. ಸೊ ಐ ಆಮ್ ವೆರಿ ಗ್ಲ್ಯಾಡ್ ದಟ್ ಸ್ಪೋರ್ಟ್ ಈಸ್ ಪ್ಲೇಡ್. ಆ್ಯಂಡ್ ನನಗೆ ಯಾವಾಗಲೂ ಗೊತ್ತು ಕೊಡಗಿನವರು ಬಹಳ ಮುಂದೆ ಇರ್ತಾರೆ ಸ್ಪೋರ್ಟ್ಸಲ್ಲಿ, ಮತ್ತು ನಮ್ಮ ದೇಶ ಕಾಪಾಡೋದ್ರಲ್ಲಿ ಬಹಳ ಮುಂದೆ ಇರ್ತೀರಾ. ಇದೊಂದು ನಮಗೊಂದು ಹೆಮ್ಮೆ ಇದು. ಕೊಡಗಲ್ಲಿ ಈಗ ನಮಗೆ ಇವತ್ತು ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ನಮ್ಮ KSC ಎಲೆಕ್ಷನ್ಸ್ ಎಲ್ಲ ಭಾಳ ಬ್ಯುಸಿಯಾಗಿ ಓಡಾಡ್ತಾ ಇದ್ದಾರೆ ಜನ. ನಾನು ಅವ್ರ ಜೊತೆ ಕೈಗೂಡಿಸ್ತಾ ಇದ್ದೀನಿ. ನಮ್ಮ ವೆಂಕಟೇಶ್ ಪ್ರಸಾದ್ ನಿಂತಿದ್ದಾರೆ ಈ ಸಲ. ಸೊ ಆದ್ದರಿಂದ ವೆಂಕಟೇಶ್ ಪ್ರಸಾದ್ ಅವರು ಗೆದ್ದು ಬಂದರೆ ಗ್ಯಾರಂಟಿ ಕೊಡಗಲ್ಲಿ ನನ್ನ ಇದು ಆಶ್ವಾಸನೆ, ಒಂದು ಒಳ್ಳೆ ಜಾಗ ಗ್ರೌಂಡ್ ಹುಡುಕಿ ಕ್ರಿಕೆಟ್ ಆಡ್ಸೋಣ ಇಲ್ಲಿ ಹುಡುಗರಿಗೆ. ಥ್ಯಾಂಕ್ ಯು ಸೋ ಮಚ್. ಹಾಕಿ ಅಂದರೆ ನಮ್ಮ ಹುಟ್ಟು ಇದರಲ್ಲೇ ಬಂದಂಥದ್ದು ಹಾಕಿ. ಇವತ್ತು ಕೊಡಗು ಜಿಲ್ಲೆಯಿಂದ ಇಡೀ ರಾಜ್ಯ ಇರ್ಬೋದು, ರಾಷ್ಟ್ರ ಮಟ್ಟದಲ್ಲಿರ್ಬೋದು, ಹಾಕಿಗೆ ಭಾಳ ನಮ್ಮ ಹಾಕಿ ಇಂಡಿಯಾ ಇದಕ್ಕೆ ಪ್ರತಿನಿಧಿಸಿದಂಥ ಹಾಕಿ ಆಟದಲ್ಲಿ ಭಾಗವಹಿಸಿದಂಥ ಹಲವು ಕ್ರೀಡಾ ಬಂಧುಗಳು ಇದ್ದಾರೆ. ಯಾರಂತ ಹೇಳಿದ್ರೆ ನಮ್ಮ ಗಣೇಶ್ ಅವರು, ಗೋವಿಂದ ಅವರು, ಹಾಗೆ ನಮ್ಮ ಈಗ ತಾನೇ ಆಗಮಿಸಿದಂಥ ಪೂರ್ಣಚ್ ಅವರು, AB ಸುಬ್ಬಯ್ಯ, ಹಲವು ಕ್ರೀಡಾಪಟುಗಳನ್ನು ಕೊಟ್ಟಂಥ ಜಿಲ್ಲೆ ಕೊಡಗು ಜಿಲ್ಲೆ. ಅದು ಬಿಟ್ಟರೆ ಪಂಜಾಬ್. ಯಾಕೆಂತಂದರೆ ಇಡೀ ರಾಷ್ಟ್ರದಲ್ಲಿ ಕೊಡಗು ಹಾಕಿಯ ತವರೂರು. ಹಾಗೆ ಹಾಕಿ ಅಲ್ಲದೆ ಅಥ್ಲೆಟಿಕ್, ಪ್ರತಿಯೊಂದು ಕ್ರಿಕೆಟ್ನಲ್ಲಿಯೂ ರಾಷ್ಟ್ರ ಮಟ್ಟದಲ್ಲಿ ಆಟ ಆಡಿದವರಿದ್ದಾರೆ. ಹಾಗೆ ಇವತ್ತು ನಮ್ಮ ಬುಟ್ಟಿಯತ್ನಾಡು ತಂಡದಿಂದ ಇವತ್ತು ಹಾಕಿ ಟೂರ್ನಮೆಂಟ್ ನಡೀತಾ ಇದೆ. ಹಾಗೆ ಪ್ರತಿಯೊಂದು ನಮ್ಮ ಇಡೀ ವರ್ಷ ಹಾಕಿ ಟೂರ್ನಮೆಂಟ್ ನಡೆಯುವಂಥ ಇದಗಳನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಪ್ರತಿಯೊಬ್ಬ ಹಾಕಿ, ಯಾಕೆಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ಹಾಕಿಯಲ್ಲಿ ಅವರು ಒಳ್ಳೆಯ ಉನ್ನತ ಸ್ಥಾನವನ್ನು ಗಳಿಸ್ಬೋದು. ಅವರಿಗೆ ಅವರ ಸ್ವಯಂ ಉದ್ಯೋಗ ಕಳಿಸಲಿಕ್ಕೆ ಸಹಾಯ ಆಯ್ತದೆ. ಹಾಗೆ ಪ್ರತಿಯೊಂದರಲ್ಲಿ ನಮ್ಮ ಮಕ್ಕಳು ಹಾಕಿ ಮತ್ತು ಕ್ರೀಡೆಯಲ್ಲಿ ಭಾಗವಹಿಸಿ ಕೊಡಗಿಗೆ ಹೆಸರನ್ನು ತರಲಿ, ರಾಷ್ಟ್ರ ಮಟ್ಟದಲ್ಲಿಯೂ ಹೆಸರು, ಕರ್ನಾಟಕ ಮಟ್ಟದಲ್ಲಿ ಹೆಸರನ್ನು ತರಲಿ. ಎಲ್ಲರಿಗೂ ಇವತ್ತು ಬುಟ್ಟಿಯತ್ನಾಡು ಕ್ರಿಕೆಟ್ ಅಧ್ಯಕ್ಷರಿಗೂ ಆರ್ಗನೈಸ್ ಮಾಡಿದಂಥ ಪದಾಧಿಕಾರಿಗಳಿಗೂ ಇನ್ನು ಹೆಚ್ಚಿಗೆ ಒಳ್ಳೆಯ ರೀತಿಯಲ್ಲಿ ವರ್ಷ ನಡೆಯುವಂಥ ಆಗಲಿ ಅಂತ ಹೇಳಿ ತಮಗೆಲ್ಲ ಶುಭವನ್ನು ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಭಾರತ ದೇಶಕ್ಕೆ ಹೆಸರನ್ನ ಗಳಿಸಿದಂಥದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಒಂದು ಕೊಡಗಿಗೆ ಸೈನಿಕರಾಗಿ ಸೇವೆ ಸಲ್ಲಿಸುವಂತ ಒಂದು ಕೊಡಗಿನ ಹಿರಿಯ ಮಾನುಗಳು, ಹಾಗೆ ಕೊಡಗಿನಿಂದ ಅತ್ಯಂತ ಹೆಚ್ಚು ಒಲಿಂಪಿಕ್ ಆಟಗಾರರನ್ನ ಕೊಟ್ಟಂತ ಹಾಕಿ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಬೇರೆ ಬೇರೆ ಕ್ರೀಡೆಗಳಲ್ಲಿ ಹಾಕಿ ಮುಂಚೂಣಿಯಲ್ಲಿ ಭಾರತ ದೇಶದಲ್ಲಿ ಹೆಸರನ್ನು ಗಳಿಸಿದಂಥದನ್ನ ಇವತ್ತು ಹಾಕಿ ನಾವು ಹೇಳಿದಾಗೆ ಒಂದು ಕುಟುಂಬದ ಒಂದು ತಂಡ ಸುಮಾರು 390 ತಂಡಗಳ ಒಂದು ಹಾಕಿ ಪಂದ್ಯಾಟವನ್ನ ಆಯೋಜನೆ ಮಾಡುವುದರ ಮೂಲಕ ಇಡೀ ಪ್ರಪಂಚದಲ್ಲಿರುವ ಎಲ್ಲ ಗಿನ್ನಿಸ್ ದಾಖಲೆ ಇರಬಹುದು, ಬುಕ್ ಆಫ್ ರೆಕಾರ್ಡ್, ವರ್ಲ್ಡ್ ಆಫ್ ರೆಕಾರ್ಡ್ ಎಲ್ಲವನ್ನ ಸತ ದಾಖಲೆ ಮಾಡಿದಂತ ಒಂದು ಹಾಕಿ
ಇವತ್ತು ನಮ್ಮ ಎಲ್ಲರ ಕೊಡಗಿನಲ್ಲಿರುವಂಥ ಎಲ್ಲ ಕೊಡಗಿನ ರಕ್ತದಲ್ಲಿ ಬಂದಂಥ ಒಂದು ವಿಷಯ, ಅತ್ಯಂತ ಹೆಮ್ಮೆಯ ವಿಷಯ. ಹಾಗೆ ಇವತ್ತು 2 ತಂಡಗಳು ಇಲ್ಲಿ ಆಟವನ್ನು ಆಡಲು ಬಹಳ ಉತ್ಸುಕರಾಗಿದ್ದಾರೆ. ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಪರವಾಗಿ ಹಾಗೂ 2 ಹಾಕಿ ತಂಡದ ಎಲ್ಲ ತಂಡಗಾರರಿಗೂ ಹಾಗೂ ಹಾಕಿ ಈ ಪ್ರಾಯೋಜಕತ್ವದ ಬುಟ್ಟೆತ್ನಾಡಿನ ಘನಪಟ್ಟ ಅಧ್ಯಕ್ಷರಿಗೂ ಹಾಗೂ ಅವರ ಆಡಳಿತ ಮಂಡಳಿಯರು, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಶುಭಾಶಯವನ್ನು ಕೋರುತ್ತಾ, 2 ಪಂದ್ಯದಲ್ಲಿ ಆಟ ಆಡುವಂಥ ಸಂದರ್ಭದಲ್ಲಿ ಒಳ್ಳೆಯ ಆಟವನ್ನು ಪ್ರದರ್ಶಿಸುವುದರ ಮೂಲಕ ಸೋಲು ಮತ್ತು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವುದರ ಮೂಲಕ ಒಂದು ಉತ್ತಮ ಆಟವನ್ನು ಪ್ರೇಕ್ಷಕರಿಗೆ ಕೊಡುವುದರ ಮೂಲಕ ಒಂದು ಒಳ್ಳೆಯ ಆಟ ಮೂಡಿಬರಲಿ ಎಂಬ ಅವರಿಗೆ ಶುಭಾಶಯವನ್ನು ಕೋರುತ್ತಾ, ಈ ವೇದಿಕೆಯಲ್ಲಿ ಕರೆಸಿ ನನ್ನ 2 ಮಾತಾಡಲು ಅವಕಾಶ ಕೊಟ್ಟಂತ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ವಂದಿಸಿ 2 ತಂಡದ ಆಟಗಾರರಿಗೆ. First of all, I would like to thank Bottiathanad Sports Club for organizing this hockey tournament successfully. I wish the entire team for many more successful tournaments in the coming years. And I also thank you all for making me part of this event this year. And I also wish both the finalists, Kunda Bottiathanad and Konan Kate players, all the very best, and I look forward to watch a wonderfully contested match. May the best performing team win. Thank you. ಥ್ಯಾಂಕ್ ಯು. ಹಾಕಿ ಪ್ರತಿಯೊಬ್ಬಂಗೂ ಏದು ಕುഞ്ഞിಗಾಚಂಗೂ ಹಾಕಿರೋ ರೂಲ್ಸ್ ಗೊತ್ತುಂಡು, ಪಿಂಜ ಹಾಕಿ ಕಳಿಪಂತಹ ಮಕ್ಕ ಸುಮಾರುಂಡು. ಆಚೆಂಗೆ ನಂಗ ஒரு ವಿಚಾರ ನಂಗ ನೋಟೊಂಡು ಈ ஒரு ಇದಕ್ಲ ನೆಂಚಿಂಗೆ ನಂಗಡ ಗ್ರಾಸ್ ರೂಟ್ ಪ್ರೋಗ್ರಾಮ್ಸ್ ಎಂತೆಂತ ಉಂಡು, ಗ್ರಾಸ್ ರೂಟ್ ಲೆವೆಲ್ ನಂಗೆ ಏನೇನೇ ಸ್ಪೋರ್ಟ್ಸ್ ನ ಇಂಪ್ರೂವ್ ಮಾಡೋಲು ಈ ஒரு ವಿಚಾರತ್ನ ಎಲ್ಲ ಕ್ಲಬ್ಸ್ ಪಿಂಜ ಇನ್ಫ್ಯಾಕ್ಟ್ ಇಲ್ಲಿ ಹಾಕಿ ಕೊಡೋಗುರ ಇನ್ಫ್ಯಾಕ್ಟ್ ಆಫೀಸ್ ಬೇರರ್ಸ್ಗಳು ಉಂಡು. ಸೊ ಅದನ್ನ ಚೆನ್ನಾಗಿ ನಂಗೆ ನೋಟೊಂಡು ಒಂದು ನಾನು ಅನ್ನೋಕೆ ಇಷ್ಟಪಡು. ಏನಂಗಂಚಿಗೆ ನಾನು ಪೆರ್ತೆ ಬಾರೆ ದೇಶಕ್ಕೆ ಹೋಯ್ತುಳ್ಳ ವೆರಿ ಹಾಕಿಯಿಂದಲ್ಲ ಬಾರೆ ಸ್ಪೋರ್ಟ್ಸ್ ನ ಏನೇನೇ ಹಿಂಗೆ ಡೆವಲಪ್ ಮಾಡುವ. It's very important for the associations to take up that role, in fact, ಅಂತ ನಾನು ಅನ್ನೋಕೆ ಇಷ್ಟಪಡ್ವಿ. പിന്നെ ಇಲ್ಲಿ ವುಮೆನ್ಸ್ ಸ್ಪೋರ್ಟ್ ಆಯನುಂಡು ನಂಗಡ ಇಂಡಿಯಾಕ್ಲು. ಸೊ ವಿಕತಾನೆ ನಿಂಗೆ ನೋಡ್ತಾನಕ್ಕೆ ವುಮೆನ್ಸ್ ಕ್ರಿಕೆಟ್ಲು ಹಚ್ಚಿಕೆ ವಿ ಹ್ಯಾವ್ ವನ್ ದ ವರ್ಲ್ಡ್ ಕಪ್. Similarly in hockey, women's hockey, there's a lot of laurels they have got, the women's hockey team has got for Indian national, India as a nation, in fact. ಸೊ ನಂಗಡ ಕೊಡಗ್ಲು ವುಮೆನ್ಸ್ ಹಾಕಿ ಚೆನ್ನಾಗಿ ಜಾಸ್ತಿ ಕಳಿಕೊಂಡು ಪೆರ್ತ್ ತುಂಬಾ ವುಮೆನ್ಸ್ ಪ್ಲೇಯರ್ಸ್ ಉಂಡು. ಆಚೆಂಗೆ ಬರೀ ಹಾಸ್ಟೆಲ್ ಮಕ್ಕಳ ಮಾತ್ರ ಕಾಂಬ ಇಂಟರ್ ಸ್ಕೂಲ್ ಹಾಕಿ ವುಮೆನ್ಸ್ ಹಾಕಿ ಟೂರ್ನಮೆಂಟ್ಸ್ ಮಾಡೋದು. ಏನಂಗೆ ನಾನು ஒரு ಸ್ಕೂಲ್ ನಡ್ತಿಯಲ್ಲ. ಸೊ ಸ್ಕೂಲ್ ಟೂರ್ನಮೆಂಟ್ಸ್ ತುಂಬಾ ಕಮ್ಮಿ ಉಂಡು. ಸೊ ಸ್ಕೂಲ್ ಟೂರ್ನಮೆಂಟ್ಸ್ ಮಾಡ್ಸಿಂಗೆ ನಂಗಡಂತ ಸ್ಕೂಲ್ಸ್ ಹಾಕಿ ಟೀಮ್ಸ್ ನ ಪ್ರೊಡ್ಯೂಸ್ ಮಾಡೋಲು, ಹಾಕಿಗೆ ಆಪರ್ಚುನಿಟಿ ಕೊಡ್ಕೋಲು. ಟೂರ್ನಮೆಂಟ್ಸ್ ಇಲ್ಲದ ಬಚ್ಚಿಂಗ್ ನಂಗೆ ಬರೀ ಪ್ರಾಕ್ಟೀಸ್ ಮಾಡಿದ ಪ್ರಯೋಜನ ಇಲ್ಲ. ಸೊ ಅದನ್ನಾಯ್ತು ಐ ವುಡ್ ಲೈಕ್ ಟು ರಿಕ್ವೆಸ್ಟ್ hockey kodagu, in fact, in that angle as well. Pinya bare taratra programs becholu even public achike illi nan notnanake tumba jana support ಮಾಡುವ ಈ ಹಾಕಿ ಟೂರ್ನಮೆಂಟ್ಸ್ ಆಪಕ. ಸೊ ಇದೇ ತರ ಇನ್ನೂ ಸಪೋರ್ಟ್ ಇರೋದು ನಂಗಡದು ನಾನು ಆಸ್ ಅ ಇಂಡಿವಿಜುವಲ್ ಅಂಡ್ ಆಸ್ ಅ ಗ್ರೂಪ್. ಇನ್ಫ್ಯಾಕ್ಟ್ ನಂಗಡ ಪ್ರಗತಿ ಸ್ಕೂಲ್ ಎಂತ ಉಂಡು, ವಿ ಇನ್ಫ್ಯಾಕ್ಟ್ ಲೈಕ್ ಸಪೋರ್ಟ್ ಸ್ಪೋರ್ಟ್ ಇನ್ ಆಲ್ ದ ಆಂಗಲ್ಸ್. ಇಟ್ಸ್ ಜಸ್ಟ್ ನಾಟ್ ಹಾಕಿ, ಎಲ್ಲ ಸ್ಪೋರ್ಟ್ಸ್ ನಂಗೆ ಸಪೋರ್ಟ್ ಮಾಡುವ ಅನ್ನೋಕೆ ಇಷ್ಟಪಡ್ವಿ. ಸೊ ಈ ಒಂದು ಆಪರ್ಚುನಿಟಿ ತಂದಂಗೆ ಐ ವುಡ್ ಲೈಕ್ ಟು ಥ್ಯಾಂಕ್ ಬೊತ್ಯತ್ನಾಡ್ ಕ್ಲಬ್. ಇನ್ಫ್ಯಾಕ್ಟ್ ನನ್ನ ಇಲ್ಲಿ ಕಾಚಿಟ್ಟಿದ್ದು ಹಾನರ್ ಮಾಡ್ಸಿ, ಇನ್ಫ್ಯಾಕ್ಟ್ ಪೆರ್ತ್ നല്ല ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಜೊತೆ ಹಾನರ್ ಮಾಡ್ಸಿ. ಐ ವುಡ್ ಲೈಕ್ ಟು ಥ್ಯಾಂಕ್ ಯು ಗೈಸ್ ಅಂಡ್ ಹೋಪ್ ಟು ಸಿ ಮೋರ್ ಅಂಡ್ ಮೋರ್ ಆಕ್ಟಿವಿಟೀಸ್ ಕಮ್ ಅಪ್ ಫ್ರಮ್ ದಿಸ್ ಕ್ಲಬ್. ಥ್ಯಾಂಕ್ ಯು. ಚೊಕ್ಕೋ ಟೂರ್ನಮೆಂಟ್ ಸಾಣಿ ಉಂಡು. அதில் இக்க ಎಂತ நினச்சிங்க சுமார் இக்க மணியா நீந்து கேட்கற ஒரு எங்களோட லோகோ லான்ச் ಮಾಡಿಸಿ ಅಕ್ಕ ನಂಗಡ ಒಲಿಂಪಿಯನ್ಸ್ ಅಂಡ್ ವರ್ಲ್ಡ್ ಕಪ್ ಕೂತಂದ ಪುಣಚ ಪಿಂಜ ಸುಬ್ಬ ಎಂತನೋ ಅಂಚಗಿ ಹಿಂಗ ಏದೇ ಟೂರ್ನಮೆಂಟ್ ಮಾಡಿ ತಿಂಗಳಿಗೆ ದಂಡು ಮುಂದೆ ಮಾಡಿ ಆಚಂಗಿ ಹಾಸ್ಟೆಲ್ ಮಕ್ಕಳ ನಿಂಗ ಇಂಕ ಪ್ರೆಷರ್ ಇಡತಿ ಎನ್ನಂಚಂಗಿ ನಂಗಡ ಮಕ್ಕ ಇಲ್ಲಿ ಬಪ್ಪ ಹಾಸ್ಟೆಲ್ ಮಕ್ಕ ಬಪ್ಪ ಕಳಿಪ ಓದಿ ஒரு ಟೀಮ್ಗೆ ಹಾಸ್ಟೆಲ್ ಮಕ್ಕ ಕಲ್ಚತ್ತಿಗೆ ಎಂತ ಪಂಚಂಗಿ ಹೆಂಗೆ ಸೋತುವಪ್ಪ ಆ ಕಿಂಡ ನೆಕ್ಸ್ಟ್ ಡೇ ಪೋಂಡು ಅಲ್ಲಿ ಅಟೆಂಡ್ ನೋಡ್ಕೊಂಡು ಆಚೆಂಗೆ ಆ ಮಕ್ಕ ಪೋಪಲೆ ಓರಾಯ್ತು ಪೋಪು. ಸೊ ಎಂತೋಣ ಅದಂಗೆ ನಾನು ತೋಣ ಈಗ ಸುಮಾರು ಈಗ ಕನ್ಸ್ಟ್ರಕ್ಷನ್ಸ್ ಉಂಡು, ಕೆನರಾ ಬ್ಯಾಂಕ್ ಉಂಡು, AGIC ಉಂಡು, ಅಲ್ಲಿ ಜನಗಳು ಪ್ಲೇಸ್ ಹೊಡ್ತಾ ಬಾರಿ ದಯಪಚ್ಚಿ ನಾನು ನಿಂಗೆ ಟೂರ್ನಮೆಂಟ್ಸ್ ತಿಂಗಳು ಮಾಡ್ಚಿಂಗು ಬರಲ್ಲ. ದಯಪಚ್ಚಿ ಅದನ್ನು ಮಾಡತ್ತಿ ಇನ್ನು ಕ್ಲಬ್ ಕರ್ಕ ಎಂತೋಣ ಅಂಚಂಗಿ ಹಿಂಗ ಈಗ ಚೈಲ್ಡ್ ನಡ್ತಿದ್ದು ತರ್ತಾರ ಹಿಂಗೆ ಒಂದು ಕ್ಯಾಂಪ್ ಮಾಡಿ ನಂಗಡ ಚೆರಿಯ ಮಕ್ಕಕ್ಕೆ ಈಗ ನಂಗಡ ಮಾದಣ ತಿಮ್ಮಣ್ಣಕ್ಕೆ ಗ್ರಾಸ್ ರೂಟ್ ಲೆವೆಲ್ ಹಿಂಗೆ ನನ್ನ ಪ್ಲೇಸ್ ಹೊಡ್ತಾ ಬಾರಿ ದಂಡಿತು ನಾಲ್ಕು ದಡ್ಡ ತಕ್ಕ ಪರಿಯೋಗ ಅವಶ್ಯಕತೆ ತಂದಂಥ
ಎಲ್ಲ ಕಮಿಟಿಕರಿಗೂ ವಂದನೆ ಮಾಡಿ. Madanda Timaya, when we heard the biodata, I was really stunned because he says he was out of Karnataka all the time, and so most of us did not know. So this honoring really meant a lot. And Botitnad Kunda, I think from you all, this is the first time the third umpire is in place in this ground, I suppose so. So very well organized. And the players, the two finalists are equally poised. Wish you all the best. And a message to you all, of course, it's a favorite message of everybody. Win or lose, doesn't matter. Play for the love of hockey, play for the love of sports. Wish you all the best. Congratulations again, Botitnad Kunda, and all the best to everybody, all the hockey lovers here. Thank you. ನಾನು ಕಲ್ಚೇನಿಪ್ಪ, ನಾನು ಇದೇ ಪೌರ್ಣಂಬರಿ ಕಲ್ಚಿತ್ತು ಚೆರೆ ಲೋಕಲ್ ಟೂರ್ನಮೆಂಟ್ ಕಲ್ಚಿತ್ತು. ನಾನು ಜಿಲ್ಲೆಗೂ ರಾಜ್ಯಕ್ಕೂ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಯ್ತು ಕಲ್ಚಿದ್ದು ಬಂದು ಆಚೆ ಅಕ್ಕ ಇಂಜ ಹಾಕಿಕು ಇಕ್ಕತ್ರ ಹಾಕಿಕು ಇಲ್ಲಿ ನೋಟೋಕ ಭಾರಿ ಖುಷಿಯಪ್ಪ. ನೇರಾಯ್ತು ಬೊಟ್ಟೆನಾಡು ಕ್ಲಬ್ ಕಾರಕ ನಾನು ಒಂದನೇ ಕೊಟ್ಟವಿ ಎನ್ನಂಗ ಜಂಜಿ ಹಂಗೆ ಚೆರಿಯ ಊರ ಫಸ್ಟ್ ನಂಗಡ ಫ್ಯಾಮಿಲಿ ಟೂರ್ನಮೆಂಟ್ ತೀತ ಮಾಡೋ ಟೀಮ್ ಮಾತ್ರ ಇಂಜಿಯಲ್ಲಿ ಹಂಗಡ ಟೀಮ್ ಬಂದಂಗೆ ಅಲ್ಲಿ ಮಕ್ಕಳ ನಂಗೆ ಹಂಗಡೆ ಪದ ಗೊತ್ತಿಲ್ಲ, ಹಿಂಗೆ ರಿಟೈರ್ಡ್ ಆಯ್ತು ಬಂದಿಂತು ಎಂತ ಹಿಂಗಡೆ ಪದ ತೀತ ಮಾಡ ಹಂಗ ಇದೇ ಪರಂಬುಗೆ ಬಂತು ಪ್ರಾಕ್ಟೀಸ್ ಮಾಡೋದು. ನಂಗೆ ಚೆಪ್ಪಡ್ರಂಗೆ ಇಲ್ಲಿಗೆ ಮಾಡೋ ಹಂಗ ಇದೇ ಗ್ರೌಂಡ್ ಪರಂಬರು ಪ್ರಾಕ್ಟೀಸ್ ಮಾಡಿದ್ದು. ಹಿಂದೆ ಹಂಗೆ ಅವರು ಟೀಮ್ ಇಟ್ಟಿತ್ತು, ಅವರು ಡಿಸ್ಟಿಕ್ ಲೆವೆಲ್ ಅವರು ಟೂರ್ನಮೆಂಟ್ ಬಂದು ಫೈನಲ್ಸ್ಗೆ ಇತ್ತು ಗೆಲ್ಲೋದು ನೋಟೋಗ ನಾಲ್ಕು ನೇರಾಯ್ತು ಖುಷಿಯಪ್ಪ. ನೇರಾಯ್ತು ಬೊಟ್ಟೆನಾಡು ಕ್ಲಬ್ ಕಾರಕ ನಾನು ಅದೊಂದು ಸಂದರ್ಭತ್ರ ಹಿಂಗೆ ವಂದನೆ ನೀವಿ ಅಂದನೆ ಈಗ ಲವಣ್ಣತ ಪ್ರೆಸಿಡೆಂಟ್ ಕೊಡಗು ಹಾಕಿ ಕುರುಗರ ಎಲ್ಲ ಹಾಸ್ಟೆಲ್ ಮಕ್ಕಳಿಗೆಲ್ಲ ಪರ್ಮಿಷನ್ ಕೊಡೋ ಪ್ರಾಬ್ಲಮ್ ನಾ ಎಲ್ಲ ಕ್ಲಬ್ ಕಾರಕ್ಕೆಲ್ಲ ಅನ್ನಿವಿ. ನಾನು ಚೆರಿಯ ಮಕ್ಕಳು ಅವರು 15 ವಯಸ್ಸಿರೋ ಮಕ್ಕಳು ನೀವು ಈ 18 ಟೀಮ್ ಮೆಂಬರ್ಸ್ಗೆ ನಂಗೆ ಅವ್ರು 3-4 ಮಕ್ಕಳ ಕೂಟೇನು ಹಂಗೆ ಅವ್ರ ಎಕ್ಸ್ಪೀರಿಯನ್ಸ್ ಆಚೆ ಹಂಗಕ್ಕೂ ಹಿಂಗೆ ಮಿಂಜಕ್ಕೆ ಪಾಪ ಪೀಳಿಗೆ ಚಾಯ್ತಾ ಹಿಂಗಕ್ಕೆ ಕಳಿಕೊಳ್ಳೇನು ನಾನು ಕೊಟ್ಟವಿ. ಇಂದನೆ ಈ ಸಂದರ್ಭದ ದಂಡು ಟೀಮಕ್ಕೆ ನಾನು ಆಲ್ರೆಡಿ ಟೀಮ್ ಬೊಟ್ಟೆತ್ನಾಡು ಲೀಡರ್ ಉಂಡು ಇಂಕೋ ನೀನು ವಿಶ್ ಆಲ್ ದ ಬೆಸ್ಟ್. ಇಲ್ಲಿಗೆ ನಾನು ಚೆರಿಯ ತಕ್ಕ ನಿಪ್ಚುಡಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.